ಹೋಟೆಲ್ಗಳಿಗೆಲ್ಲ ಕರೆಕ್ಟಾಗಿ ಮಾಡಿಕೊಟ್ಟಿದ್ದೀರಾ. ಅವಯ್ಯ ನಡೆಯೋಕ್ಕಾಯ್ತಾ ನೋಡ್ರಿ, ಅವಯ್ಯ ನೋಡ್ರಿ, ಅವ್ನು ಅಲ್ಲೇ ಜೀವನ ಮಾಡಬೇಕು ಹೋಗ್ಬೇಕು. ಮೊನ್ನೆ ಅವ್ರ ಹೆಂಡತಿ ಬಿದ್ದು ಕಾಲು ಮುರ್ಕೊಂಡಿದ್ದಾರೆ. ಏಟಾಗೈತೆ, ಯಾರೇ ಜವಾಬ್ದಾರಿ? ಕಟ್ಕೊಡ್ತೀರಾ ನೀವು ಹೈವೇರು? ನೀವು ಹೈವೇನಲ್ಲಿ ಇದು ಮಾಡಿದಿರಲ್ಲ, ಏನು ಫುಟ್ಪಾತ್, ಈ ಫುಟ್ಪಾತ್ ತಾನೆ ಚರಂಡಿ ಮೇಲೆ ಹೋಗುವಂಥದ್ದು, ಡ್ರೈನ್ ಸ್ಲ್ಯಾಬು. ಇದು ಒಂದು ಕಡೆ ಹೈಟ್ ಮಾಡಿದ್ದೀರಾ, ಒಂದು ಕಡೆ ರೋಡ್ ಲೆವೆಲ್ ಮಾಡಿದ್ದೀರಾ. ಹೋಟೆಲ್ಗಳಿಗೆ ಎಲ್ಲ ಹೋಟ್ಲುಗಳಿಗೆ ವಾಹನ ಹೋಗೋ ರೀತಿ ಮಾಡಿದ್ದೀರಾ. ಬಸ್ನಾಗೆ ಬಸ್ ಹೋಟ್ಲ್ ಐತಲ್ಲ, ಅದೆಂಥ ಹೋಟ್ಲದು, ಬಸ್ ಹೋಗ್ತಾವಲ್ಲ ಅದಕ್ಕೆ ಮಾಡಿದ್ದೀರಾ. ಬೇರೆ ಬೇರೆ ಹೋಟೆಲ್ಗೆಲ್ಲ ಮಾಡಿದ್ದೀರಾ. ಇವರು ನಾನು ಪ್ರಶ್ನವರು ಈಗ ಈ ಜಾಗಕ್ಕೆ ನೀವೇನು ಮಾಡಿದ್ದೀರಾ? ಬರ್ರಿ ಅಲ್ಲೇ ಗಿರಣ್ಣ, ಒಂದು ನಿಮಿಷ ಇರಿ ಸರ್. ನೀವು ಹೇಳಿ, ನೀವು ಇರ್ರಿ ಒಂದು ನಿಮಿಷ. ಬರ್ರಿ ಅಲ್ಲೇ ಗಿರಣ್ಣ, ಒಂದು ನಿಮಿಷ ಇರ್ರಿ. ನೀವು ಇರಿ ಸರ್, ಒಂದು ನಿಮಿಷ ಇರಿ, ದೂರನೇ ಇರಿ, ನೀವು ಬರ್ರಿ ಗಿರಣ್ಣ. ಲೇಬರ್ ಇಲ್ಲ, ಕಟಿಂಗ್ ಮಿಷಿನ್ ಎಲ್ಲ ಮನೆಗೆ ಹೋಗ್ರಿ. ಕೆಲಸ ನಿಲ್ಸ್ಬಿಟ್ಟು ಮನೆಗೆ ಹೋಗ್ರಿ, ಕೆಲಸ ನಿಲ್ಸ್ಬಿಟ್ಟು ಮನೆಗೆ ಹೋಗ್ರಿ. ನೀವೇನ್ರಿ ಹೇಳೋದು? ಯಾರು? ನಾನು ಒಬ್ಬ ಸಾರ್ವಜನಿಕ. ಒಂದು ನಿಮಿಷ ಯಜಮಾನ್ರೆ, ರೆಕಾರ್ಡ್ ಮಾಡ್ಕೊಳ್ಳಿ ಸರ್, ಹೇಳ್ತೀನಿ ನೋಡಿ. ಹೆಂಗ್ ಧಮಕಿ ಆಗ್ತಾರೆ ನಿಮ್ಮ ಮುಂದೆಗಡೆ, ಎಷ್ಟು ಧಮಕಿ ಆಗ್ತಾರೆ. ನಿನ್ನ ಜೈಲು ಕಳಿಸ್ತೀನಿ ಅಂತಾರೆ ಇವ್ರು. ನನ್ನ ಯಾಕೆ ನಾನು ಕೇಳಕ್ ಹೋದ್ರೆ ಜೈಲು ಕಳಿಸ್ತಾರಂತ ನನ್ನ ಇವರು. ಯಾಕಿದು ಜೈಲಿಗೆ ಹೋಗೋದು ಗೊತ್ತು, ಹೋಟ್ಲು ಬೇಗ ಬಂದಿದ್ನವ್ರು ದಾನೇಶ. ಯಾರು ದಾನೇಶ್ ಬಂದಿದ್ದ 7:15. ಅವ್ನು ಬಂದಾಗ ನಾನು ಬರಕ್, ಅವ್ನು ಜವಾನ ಅಲ್ಲ, ನಾನು ನನ್ನ ಜವಾನ ಅವನು. ನಾನು ಬಂದಾಗ ಬರ್ಬೇಕು. ನಾನು SP ಆಫೀಸ್ಗೆ DC ಆಫೀಸ್ಗೆ ಹೋಗಲ್ಲ. ನಾನು ನಾನು ಒಬ್ಬ ರೈತ. ನೀನ್ ಕೇಳ್ದಾಗ ಬರಕಲ್ಲ. ನನಗ್ ಸಮಸ್ಯೆ ಅಷ್ಟೇ, ಇಲ್ಲಿಂದ ಅಲ್ಲಿವರೆಗೂ ಕ್ಲಿಯರ್ ಮಾಡಕ್ ನಿಲ್ಸ್ತೀನಿ. ಹೇಳಿರಲ್ವಾ? ಮತ್ತೇನಿದು? ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ. 15ನೇ ತಾರೀಕು ಆಗಲ್ಲ, ನಾವು ಕಾಯಲ್ಲ. ನಾಳಿಕೆ ರಸ್ತೆ ತಡೆ ಮಾಡ್ತೀವಿ, ನಾಳಿಕೆ ನಿಲ್ಸ್ತೀನಿ ನೋಡ್ ರೋಡ. ಒಂದ್ ನಿಮಿಷ ಸುಮ್ನೆ ನೀವು. ನೀನ್ 15 ದಿನ 20 ದಿನ ಅನ್ಕೊಂಡ್ ನೀನ್ ಧಮಕಿ ಹಾಕಕ್ ನಾನು ನಿನ್ ಜವಾನ ಅಲ್ಲ. ನನ್ ಜವಾನ, ನಾನ್ ನಿನ್ ಜವಾನ ಅಲ್ಲ. ನಾನೊಬ್ಬ ರೈತ. ಯಾರು ಜೀವನ ಅಲ್ಲ, ಯಾರು ದಿವಾನನೂ ಅಲ್ಲ. ನಾನ್ ದಿವಾನನೇ. ನಾನು ನೀನ್ ಹೇಳೋದ್ ನೋಡಿ ಹೆಂಗ್ ಹೇಳ್ತಿ ಅಂತ. 15ನೇ ತಾರೀಕು ಲೇಟ್ ಆಯ್ತು ಸ್ವಾಮಿ, ಓಡಾಡಕ್ಕಾಗಲ್ಲ. ಸರಿ ಎಲ್ಲ ಬಾಗ್ಲ ಹಾಕ್ಬಿಟ್ಟು ನಮ್ MD ಬಂದಿದ್ರು. ಯಾರು ಒಬ್ರ ಇದ್ರ ನೀವು? ಯಾರು ನೀನ್ ಕರಿಬೇಕಾಯ್ತು ನಮ್ನ? ಎಲ್ಲಿದ್ಯಪ್ಪ ಬಾಳ, ನಿಂಗೆ ಏನ್ ತೊಂದ್ರೆ ಅಂತ. ನೀವ್ ಬರ್ತಾರೆ ಅಂತ ಬೋರ್ಡ್ ನೋಡ್ರಿ. ಒಂದ್ ಕೆಲಸ ಮಾಡ್ಬೇಕಾದ್ರೆ ಒಂದ್ ರೋಡಲ್ಲಿ ಒಂದ್ ಬೋರ್ಡ್ ಹಾಕಿಲ್ಲ ಇವರು. ಒಂದ್ MD ನಂಬರ್ ಕೊಡ್ರಿ ಅಂದ್ರೆ ನಿನ್ಗೆ ಏನ್ ಕೊಡ್ಬೇಕು ಅಂತ ಹೇಳ್ತಾರೆ ಇವರು. ಹೇಳಿದ್ದು ನೆನ್ನೆ ಹೇಳಿದ್ರಲ್ರಿ. ಹೋಟೆಲ್ಗಳಿಗೆಲ್ಲ ಕರೆಕ್ಟಾಗಿ ಮಾಡಿಕೊಟ್ಟಿದ್ದೀರಾ. ಅವಯ್ಯ ನಡೆಯೋಕ್ಕಾಯ್ತಾ ನೋಡ್ರಿ, ಅವಯ್ಯ ನೋಡ್ರಿ, ಅವ್ನು ಅಲ್ಲೇ ಜೀವನ ಮಾಡಬೇಕು ಹೋಗ್ಬೇಕು. ಮೊನ್ನೆ ಅವ್ರ ಹೆಂಡತಿ ಬಿದ್ದು ಕಾಲು ಮುರ್ಕೊಂಡಿದ್ದಾರೆ. ಏಟಾಗೈತೆ, ಯಾರೇ ಜವಾಬ್ದಾರಿ? ಕಟ್ಕೊಡ್ತೀರಾ ನೀವು ಹೈವೇರು? ಕಟ್ ನನ್ಗೆ ನೀನು ನಿಲ್ಲಿಸ್ತೀನಿ ನೋಡು, ನಿನ್ಗೆ ಏನ್ ಮಾಡ್ತೀನಿ ಅಂತ. ನಾನೇನೋ ಹೋಗ್ಲಿ, ಅಕ್ಕಪಕ್ಕದವ್ರು ಕಿರಿಕ್ ಮಾಡ್ಕೋಬಾರ್ದು. ನಮಗ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದೀವಲ್ಲ. ಯಾವತ್ತ ಮಾಡೋದಲ್ಲ. ಯಾವತ್ ತಡಿಯಪ್ಪ, ಒಂದ್ ನಿಮಿಷ, ಯಾವತ್ ಮಾಡ್ಕೊಡ್ತೀರಿ? ಸುಮ್ನೆ ಇರ್ರಿ ಒಂದ್ ನಿಮಿಷ. ನೋಡ್ರಿ, ಅವ್ರು ಮಾತಾಡಲ್ಲ, ನಾನ್ ಮಾತಾಡ್ತೀನಿ. ಹೇಳಿ, ಈಗ ನಾನು ಒಬ್ಬ ಪಬ್ಲಿಕ್ ಸಾರ್ವಜನಿಕ ಪ್ರತಿನಿಧಿ, ನಾನ್ ಮಾತಾಡ್ತೀನಿ. ಹೇಳಿ, ಇಲ್ಲಿ ಏನಾಗಿದೆ ಅಂತ ನಿಮಗೆ ಗೊತ್ತಿಲ್ಲ. ಹೇಳಿ ಏನಾಗಿದೆ ಅಂತ ಹೇಳಿ. ಮತ್ತೆ ಇರಿ, ಇವ್ರು ಇಲ್ದೇ ಇರೋ ಮಗ ಬೇರೆ ಇಂಜಿನಿಯರ್. ಅವರೆಲ್ಲ ಎಷ್ಟೆಷ್ಟು ಕೊಟ್ರು ಅಮೌಂಟ್? ಎಷ್ಟೆಷ್ಟು ಕೊಟ್ರು ಅವರು? 1 ಲಕ್ಷ ಇಸ್ಕೊಂಡವ್ರೆ. ಯಾರು ಹೇಳಕ್ ಬೇಡ ಅಂತ ಹೇಳಕ್ ನೀವ್ಯಾರು ಬೇಡ ಅಂತ ಬೇಕಂತ ಹೇಳಕ್ ಯಾಕೆ ಇಸ್ಕೊಂಡಿದ್ರು? ಅವ್ರ ಹತ್ರ ಎಲ್ಲ ಅಮೌಂಟ್ಗಳು ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಹೇಳ್ತಾ ಇರೋದು. ನಾನು ದಾಖಲೆ ಕೊಡ್ತೀನಿ. ನಾನೇನು ಸುಳ್ಳು ಹೇಳಕ್ ಇವ್ರ ಮುಂದೆ ನಾನು ಇವ್ರು ವೈರಿ ಎಲ್ಲ. ನಾನು ಇಲ್ಲೇ ಕರ್ಕೊಂಬಂದು ಹೇಳಿಸ್ತೀನಿ, 100 ಜನದ ಕೈಲಿ ಹೇಳಿಸ್ತೀನಿ. 1 ಲಕ್ಷ ದುಡ್ಡು ತಗೊಂಡ್ರೆ ನಿಜ. ಇದು ಹೈವೇ ಪ್ರಾಧಿಕಾರಿಗಳು ಇಂಜಿನಿಯರ್ಗಳು ಮಾಡಿರೋದು, ಇದು ನಿಜ ಸರ್. ನೀವು ಈಗ ನಾಳೆ ಮಂದಿ ಮಾಡ್ಕೊಂಡ್ ಕೊಡಕ್ ಆಗುತ್ತಾ ಆಗಲ್ವಾ? ಮಾಡ್ಕೊಡ್ತೀನಿ ಅಂತ, ಮಾಡ್ಕೊಡ್ತೀನಿ ಅಂತ. ನೀನ್ ಯಾವತ್ ಮಾಡ್ತೀಯಪ್ಪ ನೀನು? ಯಾವತ್ ಮಾಡ್ತೀರಾ ನೀವು? ಯಾವತ್ತು ಡೇಟ್? ನೀವು ಇಂಜಿನಿಯರ್ ಕೆಲಸ ಮಾಡ್ಬೇಕಾದ್ರೆ ಎಲ್ಲಿರ್ಬೇಕು? ಸರ್, ಸೈಟ್ ಅಲ್ಲಿ ಇದೀವಿ. ಎಲ್ಲಿ ಸೈಟು? ನಮ್ದು ಇಲ್ಲಿ ಏರೂರಲ್ಲಿ ಇದೀನಿ ನಾನು. ಏರೂರು ಸೈಟ್ ಅಲ್ಲಿ ಇದ್ದೀರಾ? ಏರೂರು ಹೈವೇ ತಾನೆ, ಅದಕ್ಕೂ ಇದಕ್ಕೂ 10 ನಿಮಿಷ ಆಗಲ್ಲ. ಬರ್ರಿ ಇಲ್ಲಿಗೆ, ಸರ್ ಬನ್ರಿ. ಇಲ್ಲಿ ಕೆಲಸ
ಸಮಸ್ಯೆ ಇದೆ ಸರ್ ಇಲ್ಲಿ ಸಮಸ್ಯೆ ಇದೆ, ಗಂಟೆ ಮೇಲೆ ಇಲ್ಲಿ ಸಮಸ್ಯೆ ಇದೆ, ಅಲ್ಲಿ ಕೆಲಸದ ಜೊತೆಗೆ ಇಲ್ಲಿ ಸಮಸ್ಯೆ ಇದೆ. ಆ ಸಮಸ್ಯೆ ರೈತರ ಜೀವದ ಜೊತೆ ಆಟ ಆಡ್ಬೇಡ್ರಿ ನೀವು. ಯಾರು ಸರ್ ನೀವು ಯಾರ ಹತ್ರ ರೈತರ ಜೀವ ಜೊತೆ ಆಟ ಆಡ್ಬೇಡ್ರಿ ನೀವು ಅಂತ ಇದ್ದೀನಿ. ಅವೈಜ್ಞಾನಿಕವಾಗಿ ಮಾಡಿದಿರ ಚರಂಡಿಗಳನ್ನ ಬೇಕಾದ ಹೋಟ್ಲುಗಳಿಗೆಲ್ಲ ರಾಜಾರೋಷವಾಗಿ ನೀವು ಕ್ಲೀನಾಗಿ ಮಾಡಿಕೊಟ್ಟು ವಾಸ ಮಾಡೋರಿಗೆ ತೊಂದರೆ ಮಾಡ್ತಾ ಇದ್ದೀರಾ. ಬನ್ನಿ ಇಲ್ಲಿಗೆ. ಈಗ ಆಯ್ತು, ಯಾವತ್ತು ಕ್ಲಿಯರ್ ಮಾಡ್ಕೊಡ್ತೀರಾ ಹೇಳಿ. ವೀಕ್ ಅಲ್ಲಿ ನಾನು ರೆಡಿ ಮಾಡಿ ಕೊಡ್ತೀನಿ ಅವ್ರಿಗೆ. ಅದನ್ನೇ ಹೇಳ್ತಾ ಇದ್ದೀನಿ. ನಿನ್ನೆ ಪೊಲೀಸ್ ಹತ್ರ ಫೋನ್ ಏನಪ್ಪ 1 ವಾರ ಅಂತ ಲಾಸ್ಟ್? ಒಂದು ವಾರ ಮಾಡಲ್ಲ ಸರ್ ಅವರು, ಆಗಲ್ಲ. 1 ವಾರ ಟೈಮ್ ಲಾಸ್ಟ್, ಓಕೆನಾ? ಆಯ್ತು ಸರ್, ನಾನು ಅದನ್ನೇ ಹೇಳಿದ್ದೀನಿ ಅವ್ರಿಗೆ. ಪೊಲೀಸ್ ಅವ್ರ ಹತ್ರ ಅದನ್ನೇ ಹೇಳಿರೋದು. ಆಯ್ತು, ಒಂದು ನಿಮಿಷ ಕೇಳಮ್ಮ ಇಲ್ಲಿ, 1 ನಿಮಿಷ ಕೇಳಿಲಿ. 1 ವಾರದಲ್ಲಿ ನೀನು ಅವ್ರ ಕೆಲಸ ಮಾಡಿಕೊಡ್ಲಿಲ್ಲ ಅಂದ್ರೆ ಆಯ್ತು ರಸ್ತೆನ ಬಂದ್ ಮಾಡ್ಸೋದು ಗ್ಯಾರಂಟಿ. ಓಕೆ ಸರ್, ಓಕೆ.